ಸ್ಟಾರ್ಟ್ ಮಾಡ್ರಿ ಮಾತಾಡ್ರಿ. ಇಲ್ಲ ಜಿಲ್ಲಾ ಸಮಿತಿ ಬರೋಣ. ನಮಸ್ಕಾರ. ನಾವಿಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ DHO ಆಫೀಸ್ ಭೇಟಿ ಕೊಟ್ಟಿದ್ವಿ. ಇವತ್ತು ಸ್ವಲ್ಪ DHO ಚೇಂಜ್ ಆಗಿದ್ದಾರೆ, ಹೊಸ DHO ಬಂದಿದ್ದಾರೆ, ಮಧು ಅವರು. ಆಮೇಲೆ ಇಂದಿನ DHO ಆದಂಥ ಶೆಣಮುಪ್ಪದ ಟ್ರಾನ್ಸ್ಫರ್ ಆಗಿರೋದ್ರಿಂದ ಮಧು ಸರ್ ಅವ್ರನ್ನ ಭೇಟಿ ಮಾಡಿದ್ವಿ. ಸರಿಯಾದ ಒಂದು ಭೇಟಿ ಕೊಟ್ವಿ. ಈಗ ಇವತ್ತು ಅವರು ಸಾಕಷ್ಟು ವಿಚಾರಗಳು ಈ ಹಾಸ್ಪಿಟ್ಲಲ್ಲಿ ನಡೀತಾ ಇರೋ ಕೆಲವೊಂದು ವಿಚಾರಗಳನ್ನು MRI ಸ್ಕ್ಯಾನ್ ಬಗ್ಗೆ ಪ್ರತಿಯೊಂದು ಇದು ಮಾಡಿದ್ವಿ. ಅದಕ್ಕೆ ಅವರು ಭಾಳ ಸ್ಪಂದನೆಯಿಂದ ಒಳ್ಳೆಯ ರೀತಿಯಿಂದ ಉತ್ತರ ಕೊಟ್ಟಿದ್ದಾರೆ. ಆದಷ್ಟು ಮುಂದಿನ ದಿನಗಳಲ್ಲಿ ಜನೌಷಧಿಯಿಂದ ಹಿಡಿದು MRI ಸ್ಕ್ಯಾನ್ ಹಿಡಿದು ಪ್ರತಿಯೊಂದನ್ನು ಸಹಿತ ಲೆಟ್ರಿನು, ಬಾತ್ರೂಮು, ಹಾಸ್ಪಿಟ್ಲಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕುಡಿಯೋ ನೀರಿಂದ ಹಿಡಿದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂತಂದೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ, ಮುಂದೆ ಯಾವುದೇ ರೀತಿಯಾದಂಥ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬ ರೋಗಿನಿಗೂ ಕೂಡ ಎಲ್ಲ ಥರದ್ದು ಸಹಿತ ಮಾಹಿತಿ ಕೊಡೋ ಥರ ನಾನು ಪ್ರತಿಯೊಂದನ್ನು ನಾನು ಸರಿ ಮಾಡ್ತೀನಿ ಅಂತಂದಲ್ಲ, ಪ್ರತಿಯೊಂದು ವಿವರವಾಗಿ ಹೇಳಿರೋದ್ರಿಂದ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಮತ್ತು ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಗಳು ತರ್ತಾರೆ, ಆ ಬದಲಾವಣೆಗಳಿಗೆ ನಮ್ಮಿಂದ ಏನು ಅವ್ರಿಗೆ ಸಹಾಯ ಪ್ರೋತ್ಸಾಹ ಮಾಡಬೇಕು, ಪ್ರತಿಯೊಂದು ನಾವು ಮಾಡಬೇಕು ಅಂತೇಳಿ ನಾವು ದಾವಣಗೆರೆ ಜಿಲ್ಲಾ ಕಮಿಟಿಯವರೆಲ್ಲ ಸೇರಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವೀರಭದ್ರಪ್ಪ ಮಾತಾಡ್ತಾರೆ. ಈಗ ಅವರು ಹೊಸದಾಗಿ ಬಂದಿರೋದ್ರಿಂದ ನಾವು ಗಾಂಧಿ ಭವನಕ್ಕೆ ಬೆಳಗ್ಗೆ ಬಂದು ಅದು ಕ್ಲೀನಿಂಗ್ ಏನಾಗಿದೆ ಅಂತಂದೇಳಿ ಅದಕ್ಕೆ ವಿಸಿಟ್ ಕೊಟ್ಟಿದ್ವಿ. ಆ ಒಂದು ಪಕ್ಕದಲ್ಲಿ ಇರೋದ್ರ DHO ಆಫೀಸು. DHO ಆಫೀಸ್ ಹತ್ರ ನಾವು ಯಾಕೆಂದರೆ ಭಾಳ ದಿನದಿಂದ ನಾವು ಅರ್ಜಿನೂ ಕೊಟ್ಟಿದ್ವಿ. ಹಾಸ್ಪಿಟ್ಲಲ್ಲಿ ಆಗ್ತಿರುವಂಥ ಸಮಸ್ಯೆಗಳು, ಅಲ್ಲಿ ಆಗ್ತಿರೋಂಥ MRI ಸ್ಕ್ಯಾನರ್ ಇದು ಆ ವಿಚಾರವಾಗಿ ಭೇಟಿ ಮಾಡೋಣ ಅಂತಂದೇಳಿ ಅದು ಹತ್ರ ಇರೋದ್ರಿಂದ ಇವತ್ತು ಅವರು ನಮ್ಮ ಮಧು ಸರ್ ಅಂತೇಳಿ ಅವ್ರು DHO ಈಗ ಹೊಸ ಬಂದಿದ್ದಾರೆ. ಅವರಿಗೆ ಭೇಟಿ ಕೊಟ್ಟಾಗ ಸಂಕ್ಷಿಪ್ತವಾಗಿ ಆಮೇಲೆ ಈಗ ಸಂಕ್ಷಿಪ್ತವಾಗಿ ಅವ್ರ ಹತ್ರ ನಾವು ಡೀಟೇಲ್ಸ್ ಆಗಿ ಎಲ್ಲ ಮಾತಾಡಿದ್ವಿ. ಏನು ವಿಚಾರ ಮೆಡಿಸಿನಿಂದ ಆಗಿರ್ಬೋದು, ಅಲ್ಲಿ ಪೇಷೆಂಟ್ ವಿಚಾರವಾಗಿ ಯಾವ ಥರ ಅಲ್ಲಿರುವಂಥ ಸಿಬ್ಬಂದಿಗಳು ಯಾವ ಥರ ಗಮನಿಸ್ತಿದ್ದಾರೆ, ಆಮೇಲೆ ಅಲ್ಲಿ ಆಗ್ತಿರುವಂಥ ಪೇಷೆಂಟಿಗೆ ತೊಂದರೆ ಮತ್ತು ಮೆಡಿಸಿನ್ ವಿಚಾರವಾಗಿ ತುಂಬ ಅದ್ಭುತವಾಗಿ ತುಂಬ ಕ್ಲಿಯರ್ ಕಟ್ಟಾಗಿ ಸ್ಪಂದಿಸಿದ್ದಾರೆ ಅವರು. ಯಾಕೆಂದರೆ ನಮಗೆ ಇವತ್ತು ಸಾರ್ವಜನಿಕವಾಗಿ ಅವರು ಸಾರ್ವಜನಿಕ ಕೆಲಸ ಆರೋಗ್ಯ ಇಲಾಖೆಯಿಂದ ಏನೇನು ಸಹಕಾರ, ಅವರು ಯಾವ ಥರ ಸಾರ್ವಜನಿಕರಿಗೆ ಸಹಕಾರ ಮಾಡಬೇಕು ಅದು ತುಂಬ ಅದ್ಭುತವಾಗಿ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿಯಾಗಿ ಅವರು ನಮಗೆ ಹೇಳಿದ್ದಾರೆ. ನಾವು ಮುಂದಿನ ದಿನದಲ್ಲಿ ನಾನು ಇದನ್ನು ಸರಿ ಮಾಡಿಸ್ತೀನಿ ಅಂತ. ಯಾಕೆಂದರೆ ಅದನ್ನು ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಅಂದರೂ ಅಂಥದ್ದು ಸರಿ ಮಾಡ್ತೀನಿ ಅಂತಂದೇಳಿ ತುಂಬ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಅವ್ರು ಫೋನ್ ಮಾಡಿ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ತಾಲೂಕು ಸಮಿತಿಯವರು ಇದ್ದಾರೆ, ಜಿಲ್ಲಾ ಸಮಿತಿಯವರು ಎಲ್ಲ ಇದ್ದಾರೆ. ಆಮೇಲೆ ಇನ್ನೂ ಒಂದು ವಿಚಾರ, ಸಾರ್ವಜನಿಕ ಮಾಹಿತಿ ದಯವಿಟ್ಟು ನಮ್ಮಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರದಿಂದ ನೆಕ್ಸ್ಟು ಡಿಸ್ಟಿಕ್ ಆಫೀಸು, ತಾಲೂಕು ಆಫೀಸ್ ಆಗಿರ್ಬೋದು, ಸೊ ಕೆಲವು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಪೋಸ್ಟಿಂಗ್ ಕರೆದಿದ್ದಾರೆ, ನರ್ಸಿಂಗ್ ಪೋಸ್ಟಿಂಗ್ಗಳು. ಅವನ್ನ ಇನ್ನೂ ಇಲ್ಲಿದೇನೇ ಇದನ್ನು ಸುತ್ತೋಳತೆ ಇನ್ನೂ ಬಿಟ್ಟಿಲ್ಲ. ಈಗ ರೀಸೆಂಟಾಗಿ ಬಿಡ್ತಾರೆ. ಅದಕ್ಕೆ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ, ಪ್ಯೂರ್ಲಿ ಮೆರಿಟ್ ಮೇಲೆ ಇರುತ್ತೆ. ಅಪ್ಲಿಕೇಶನ್ ಹಾಕೋರೆಲ್ಲ ರೆಡಿ ಇದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ತೊಗೊಳ್ಳಿ. ಮೆರಿಟ್ ಮೇಲೆ ಇರುತ್ತೆ. ಇದು ಒಳ್ಳೆ ವಿಚಾರ. ಯಾಕೆಂದರೆ ಅವರು ಹೇಳಿದ ವಿಚಾರ, ಅವರು ಯಾರು DHO ಸರ್ ಹೇಳಿದ ವಿಚಾರನ ಅದು. ಯಾಕೆಂದರೆ ಯಾರಿಗೆ ಅರ್ಹತೆ ಇದೆ, ಯಾರನ್ನೇ ಆಗಿರ್ಬೋದು, ಮೆರಿಟ್ ಯಾರಿದ್ದಾರೋ ಅವರಿಗೆ ಸಿಗುವಂಥ ಕೆಲಸ ಅಂತ ಹೇಳ್ತಾರೆ. ಇನ್ನು ಸದ್ಯಕ್ಕೆ ಬಿಟ್ಟಿಲ್ಲ. ಅದು ಕಾಲ ಆದಾಗ ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ಅಂತಂದೇಳಿ ನಾನು ನಿಮ್ಮ ಮುಂದೆ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ, ಧನ್ಯವಾದ. ಪೋಸ್ಟಿಂಗ್ ಕೊಡಿ. ನಾವು ಒಳಗಿದ್ದು ಹೊರ ಬರೋಷ್ಟು ಮಳೆ ಬಂದು